ಸಣ್ಣದಾಗಿತ್ತು, ಈಗ ದೊಡ್ಡದಾಗಿ ಹುತ್ತಗಳನ್ನ ಬೆಳ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ಇಲ್ಲಿದ್ರು ಹರಕೆ ಗಿರ್ಕೆ ಹೊತ್ಕೊಂಡಿದ್ದೀರಾ? ವ್ಯವಸ್ಥೆ ಇರಲಿಲ್ಲ, ಈಗೆಲ್ಲ ಇಂಪ್ರೂವ್ಮೆಂಟ್. ನಿಮ್ಮ ವಾಯ್ಸ್ ಯಾಕೆ ಹಂಗಾಗ್ಬಿಟ್ಟು? ಅದು ನಮ್ಮ ನಾದಿನಿ ಮನೆಗೆ ಬಂದು ನೀರು ಕುಡಿದು ಕುಡಿದು ಹಂಗಾಗಿದೆ. ಅಮ್ಮನವರ ಆರಾಧನೆ ಮಾಡೋರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಅವಾಗ ಅಮ್ಮನವರು ಕೂಡ ಇಲ್ಲಿ ಹುತ್ತದ ಭೂತಪ್ಪ ಸ್ವಾಮಿಗೆ ಏನು ಹರಕೆ ಹೊತ್ತುತ್ತಾರೆ ಅಂದರೆ ಕುಂಬಳಕಾಯಿಗಳನ್ನು ಕೊಟ್ಟು ಅದ್ರ ಮತ್ತೆ ತ್ರಿಶೂಲನ ಚುಚ್ಚಿ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ವರ್ಷ ಆದರೂ ಇಲ್ಲಿ ಬಂದು ಮಗು ಬೇಕು, ಆ ಮಗು ಆದರೆ ನಿಮಗೆ ತುಕ ಬಳೆ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದು 2 ವರ್ಷದ ಇಲ್ಲ 3ನೇ ಸಲ, ಇದು 3ನೇ ಸಲ. ಸೊ ತೀರ್ಸ್ಲಿಕ್ಕೆ ಖುಷಿ ಆಗತ್ತೆ, ಇನ್ನು ಫೇಮಸ್ ಆಗತ್ತೆ. ಓ ಹಾಗೆ ಏನೋ ಗೊತ್ತಿಲ್ಲಪ್ಪ, ನಾನಂತೂ ಏನು ಇದು ಆಕ್ಚುಲಿ ಚೆನ್ನಾಗಿರೋದು ಹೇಳ್ಕೊಂಡಿದ್ದೀನಿ. ಇನ್ನು ಆ ಒಂದು ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡಿಲ್ಲ. ನಿರ್ಧಾರಕ್ಕೆ ಬಂದ್ರಿ ಎಲ್ಲರೂ. 10 ಗಂಟೆಗೆ ಚಿತ್ರಾನ್ನ ತಿಂದ್ರಿ, ಕೊಂಡು 2 ಗಂಟೆ ಕರೆಕ್ಟಾಗಿ ಪ್ರೈವೇಟ್ ಬಸ್ ಸಿಕ್ತು, ಕ್ಯಾಚ್ ಮಾಡಿಕೊಂಡು ರಿಟರ್ನ್ಸ್ ಆಗಕ್ಕೆ. ಸೊ ಇದಾಗಿತ್ತು ಇವತ್ತು. ಹಾಯ್ ನಮಸ್ಕಾರ ಕಣ್ರಿ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ, ಏನಾದರೂ ಕಮೆಂಟಲ್ಲಿ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಸೊ ವಿಡಿಯೋ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ಬೇಗ ಬನ್ನಿ. ಸೊ ನಾವೀಗ ಎಲ್ಲಿದ್ದೀವಿ ಅಂದರೆ, ಸೊ ಯಾರಿಗೆ ಗೊತ್ತು ಕಮೆಂಟಲ್ಲಿ ತಿಳಿಸಿ, ಯಾರಿಗೆ ಗೊತ್ತಿಲ್ಲ ನಾನು ಹೇಳ್ತೀನಿ. ಶಿವಮೊಗ್ಗ ಡಿಸ್ಟಿಕಲ್ಲಿರೋ ಸಾಗರ ತಾಲೂಕಿಂದ ಸ್ವಲ್ಪ ದೂರದಲ್ಲಿ ಅಂದರೆ 41-42 ಕಿಲೋಮೀಟ್ರ್ ದೂರದಲ್ಲಿರುವಂತಹ ದಟ್ಟವಾದ ಕಾಡಿನ ಮಧ್ಯ ಇರೋವಂತಹ ಫೇಮಸ್ ಒಡಂಬೈಲು ಅನ್ನೋ ಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿ ಬಳೆ ಪದ್ಮಾವತಿ ಅನ್ನೋ ದೇವರಿಗೆ ಪೂಜೆನ ಸಲ್ಲಿಸ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ದೇವರು ವಿಶೇಷ ಏನಪ್ಪ ಅಂದರೆ ಮುಕ್ತಿನಾಗ ಅನ್ನೋ ಸ್ವಾಮಿಯ ಒಂದು 7 ಅಡಿಯ ಹಾಗೆ 77 ಕ್ವಿಂಟಲ್ ಇದೆ ಈ ಒಂದು ಮೂರ್ತಿ. ನಾವು ನೋಡಿದ್ದು ಇಲ್ಲಿ ಹೊಸದಾಗಿ ಕಟ್ಟಿರುವಂತಹ ದೇವಸ್ಥಾನ. ಈಗ ನಾವು ಈ ಅಮ್ಮನವರಿಗೆ ಜೈನರು ನಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಅಮ್ಮನವರು ಮುಂಚೆ ಇಲ್ಲಿ ಇರಲಿಲ್ಲಂತೆ, ಬೇರೆ ಕಡೆ ಇದ್ದು ಅಲ್ಲಿ ಜಲಪ್ರವಾಹ ಉಂಟಾಗಿ ಅಲ್ಲಿನವರೆಲ್ಲ ಅಮ್ಮನವರ ಆರಾಧನೆ ಮಾಡೋರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಆವಾಗ ಅಮ್ಮನವರು ಕೂಡ ಇಲ್ಲಿ ಹುತ್ತದ ರೂಪದಲ್ಲಿ ಬಂದು ನೆಲೆಗೊಳ್ತಾರೆ. ನೋಡಕ್ಕೆ ಹೋಗ್ತಾ ಇರೋದು ಮೂಲತಃ ಅಮ್ಮ ಹುತ್ತದಲ್ಲಿ ಬೆಳ್ಕೊಂಡಿರೋ ಅಂತಹ ದೇವಸ್ಥಾನ. ಇದು ಮೂಲತಃ ದೇವಸ್ಥಾನ, ಅಮ್ಮನವರು ಇಲ್ಲಿ ಮೂಲವಾಗಿ ನೆಲೆಸಿದ್ದಾರೆ. ಸೊ ಇಲ್ಲಿ ಅಮ್ಮ ಹುತ್ತದ ರೂಪದಲ್ಲಿ ಇರೋದ್ರಿಂದ 4 ಕಡೆ ಅಂದರೆ ಚತುರ್ಮುಖವಾಗಿ ಅಮ್ಮನ ವಿಗ್ರಹನ ಸ್ಥಾಪನೆ ಮಾಡಿ, ಚತುರ್ಮುಖವಾಗಿ ಅಮ್ಮನ ವಿಗ್ರಹಗಳನ್ನಿಟ್ಟು ಮಧ್ಯದಲ್ಲಿ ಅಮ್ಮನ ಒಂದು ಮೂಲತಃ ಹುತ್ತ ಅಂತ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನಿಮಗೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಹಾಗೆ ಅಲ್ಲಿ ಬಳೆಗಳನ್ನು ಹಾಕಿ ಬಳೆಗಳನ್ನು ಮೀರಿ ಹುತ್ತ ಬೆಳ್ಕೊಂಡಿದೆ. ಇದು ಮುಂಚೆ ಸಣ್ಣದಾಗಿತ್ತು, ಈಗ ದೊಡ್ಡದಾಗಿ ಹುತ್ತಗಳನ್ನು ಬೆಳ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ಇಲ್ಲಿ ಕ್ಷೇತ್ರ ಪಾಲಕರಾಗಿರ್ಬೋದು, ಸಂಪತ್ ನಾಗ, ಹಾಗೆ ಯಕ್ಷಿ ಆಗಿರ್ಬೋದು, ಮತ್ತು ಚೌಡಮ್ಮ ಆಗಿರ್ಬೋದು, ಇವರೆಲ್ಲ ಕೂಡ ಇಲ್ಲಿ ಕ್ಷೇತ್ರ ಪಾಲಕರಾಗಿದ್ದಾರೆ. ಹಾಗೆ ಮತ್ತು ಇಲ್ಲಿ ಇನ್ನೊಂದೇನಪ್ಪ ವಿಶೇಷತೆ ಅಂದರೆ, ಈ ಒಂದು ಬಳೆ ಪದ್ಮಾವತಿ ಅಮ್ಮನವರಿಗೆ ಏನೇ ಹರಕೆ ಹೊತ್ಕೊಳ್ಳಿ ಬಳೆನ ತೂಕ ಕೊಡ್ತಾರೆ. ಬಳೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡ್ರೆ ಅದು ನಿಜವಾಗ್ಲೂ ನೆರವೇರುತ್ತಂತೆ. ಇಲ್ಲಿ ಈ ಒಂದು ಸ್ಥಳನ ಕಾಯ್ತಾ ಇರೋವಂತಹ ಇನ್ನೊಂದು ದೇವರು ಯಾವುದಪ್ಪ ಅಂದರೆ ಕ್ಷೇತ್ರ ಪಾಲಕ ಇನ್ನೊಬ್ಬರು ಯಾರಪ್ಪ ಅಂದರೆ ಅದು ಭೂತಪ್ಪನ ಕಟ್ಟೆ. ಭೂತಪ್ಪ ಸ್ವಾಮಿ ಈ ಒಂದು ಕ್ಷೇತ್ರನ ಪಾಲನೆ ಅಂದರೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಮುಂಚೆ 2 ವರ್ಷದಿಂದ ಕಟ್ಟಿರಲಿಲ್ಲ, ಈಗ ಹೊಸದಾಗಿ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಈ ಒಂದು ಭೂತಪ್ಪ ಸ್ವಾಮಿಗೆ ಏನು ಹರಕೆ ಹೊತ್ತುತ್ತಾರೆ ಅಂದರೆ ಕುಂಬಳಕಾಯಿಗಳನ್ನು ಕೊಟ್ಟು ಅದ್ರ ಮತ್ತೆ ತ್ರಿಶೂಲನ ಚುಚ್ಚಿ ಆ ಹರಕೆಯನ್ನು ತೀರಿಸೋದಾಗಿರ್ಬೋದು, ಕೇಳ್ಕೋದಾಗಿರ್ಬೋದು, ಅದನ್ನು ಇಲ್ಲಿ ಈ ಸ್ವಾಮಿಗೆ ಕೊಡ್ತಾರೆ. ಯಾಕಂದರೆ ಭೂತಪ್ಪ ಸ್ವಾಮಿಗೆ ಕುಂಬಳಕಾಯಿ ಅಂದರೆ ತುಂಬ ಇಷ್ಟ. ಇಲ್ಲಿ ಏನಾದರೂ ಕೇಳಿಕೊಂಡು ಕುಂಬಳಕಾಯಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡು ಹೋದರೆ ನಿಜವಾಗ್ಲೂ ಅದು 100% ನೆರವೇರುತ್ತೆ ಅಂತ ಇಲ್ಲಿನವರ ನಂಬಿಕೆ. ಹಾಗೆ ಬಳೆ ಕೂಡ ಆಗಿರ್ಬೋದು, ಬಳೆ ಪದ್ಮಾವತಿ ದೇವಿಗೆ ಈಗ ಮಕ್ಕಳಾಗಿಲ್ಲ ಅಂದವ್ರಿಗೆ ಮಕ್ಕಳು ಬೇಕು ಅಂತ ಭಾಗ್ಯ ಬೇಕಿರುತ್ತೆ, ಬೇಕು ಅಂತ ಇಲ್ಲಿ ಕೇಳ್ಕೊಂಡೋಗಿ ತೂಕ ಬಳೆ ಕೊಡ್ತೀನಿ ಅಂತ ಹೇಳಿದರೆ ಆಗ ಆ ದೇವಿ ಖಂಡಿತವಾಗ್ಲೂ ಮಗುನ ಕರುಣಿಸ್ತಾರೆ. ಮಕ್ಕಳಿಲ್ಲ, ಯಾರಿಗೆ ಗಂಡು ಮಗು ಬೇಕು, ಹೆಣ್ಮಗು ಬೇಕು, ಎಲ್ಲನೂ ಆ ದೇವಿ ಕರುಣಿಸ್ತಾರೆ ಅನ್ನೋದು ಇಲ್ಲಿ ನಂಬಿಕೆ. ನೋಡಿ, ಇದೊಂಥರ ತುಂಬ ಯುನೀಕ್ ಆಗಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನಮ್ಮ
ಸಾಗರದಲ್ಲಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಇಲ್ಲಿ ಬುದ್ಧನ ಒಂದು ಸ್ಟ್ಯಾಚು ಅಂದರೆ ವಿಗ್ರಹನ ಇಟ್ಟು ಅಲ್ಲೂ ಕೂಡ ಒಂದು ದೇವಸ್ಥಾನ ಥರ ಕಟ್ಟಿದ್ದಾರೆ. ಇಲ್ಲೆಲ್ಲಾನು ನಾವು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ನೋಡಿ. ಯಾರು ಇವರೆಲ್ಲ? ಎಲ್ಲ ಕಡೆ ನೋಡ್ಕೊಂಡು ಬಂದಾಯಿತು. ಬೆಳಗ್ಗೆ 5:30 ಎದ್ದು 7:30 ರೆಡಿಯಾಗಿ ಬಸ್ಸಿಗೆ ಬಂದು 10:30 ಅನ್ನೋಷ್ಟರಿಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ದೇವಸ್ಥಾನ ಎಲ್ಲ ನೋಡೋದು. ಈಗ ಹೊಟ್ಟೆ ಚುರು ಅಂತಿದೆ. ಬೆಳಗ್ಗೆ ಇಡ್ಲಿ ತಿನ್ಕೊಂಡು ಬಂದಿದ್ವಿ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಹೊಟ್ಟೆಯಲ್ಲಿ. ಈಗ ತಿಂಡಿ ಮಾಡಕ್ಕೆ ಹೋಗೋಣ. ಇಲ್ಲಿ 3 ಹೊತ್ತು ಕೂಡ ಅನ್ನ ದಾಸೋಹ ನಡೆಯುತ್ತೆ. ಬರ್ರಿ, ವಾವ್, ಚಿತ್ರಾನ್ನ, ಪಾಯಸ, ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಪಾಯಸ ಅಂದರೆ ಅಮೃತ. ಎಲ್ಲರೂ ಕೂಡ ಹೊಟ್ಟೆ ಬೇರೆ ಚುರುಚುರು ಅಂತಿತ್ತಲ್ಲ, ಎಲ್ಲ ತಿರ್ಗಾಡಿ ಬಂದು ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಎಲ್ಲ ಕೂತ್ಕೊಂಡಿದ್ದೀವಿ ನೋಡಿ. ಅಲ್ಲಿಂದ ಇಲ್ಲಿ ಮತ್ತೆ 3 ಹೊತ್ತು ಕೂಡ ಊಟ ಇದೆ ಕಣ್ರಿ. ಬೆಳಗ್ಗೆ 8:30 ಸ್ಟಾರ್ಟ್ ಆಗಿ 11 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಊಟ 12:30 ಸ್ಟಾರ್ಟ್ ಆಗಿ 3 ಗಂಟೆ ತನಕ ಇರುತ್ತೆ. ರಾತ್ರಿ ಮಾತ್ರ 7:30 8 ಗಂಟೆ ತನಕ ಇರುತ್ತೆ. ಹಸ್ವಾದಾಗ ಕೈಗೆ ಏನು ಸಿಗುತ್ತೋ ಅದೇ ಅಮೃತ. ಸೊ ತಿಂಡಿ ಎಲ್ಲ ಮುಗೀತು, ಬಸ್ಗೋಸ್ಕರ ಕಾಯ್ತಾ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೀವಿ. ಇಲ್ಲಿ ಒಂದು ಮಗುದು ತುಲಾಭಾರ ನಡೀತಾ ಇದೆ. ಈ ಮಗು ಗಂಡು ಮಗು ಅಂತೆ. ಈ ಮಗು ಅವ್ರಿಗೆ ಮಕ್ಕಳೇ ಆಗಿರಲಿಲ್ಲ ಅಂತೆ, ಸುಮಾರು ಒಂದು 10 ವರ್ಷ ಆದರೂ. ಇಲ್ಲಿ ಬಂದು ಮಗು ಬೇಕು, ಆ ಮಗು ಆದರೆ ನಿಮಗೆ ತೂಕ ಬಳೆ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದು 2 ವರ್ಷದೊಳಗೆ ಪಾಪು ಆಗಿದ್ದಕ್ಕೆ ಬಳೆ ಹರಕೆ ತೀರ್ಸಕ್ಕೆ ಬಂದಿದ್ದಾರೆ. ಸಂತೋಷ, ಬಹಳ ಸಂತೋಷ. ಅವ್ರಿಗೆ ನಾವು ಕೇಳಿದಾಗ 100% ಆಗುತ್ತೆ ಅಂತ ನಂಬಿಕೆಯಿಂದ ಹೇಳಿದ್ರು. ಸೊ ಇವ್ರ ಥರ ಇನ್ನೂ ಒಬ್ಬರು ಬಂದಿದ್ರು, ಇಬ್ಬರು ಕೂಡ ಬಳೆ ಹರಕೆ ತೀರಿಸಿದ್ರು ತೂಕ. ಇಲ್ಲಿ ಬಳೆ ಒಂದೇ ಅಲ್ಲ, ದವಸ ಧಾನ್ಯನೂ ತೂಕ ಕೊಡ್ಬೋದು. ಈಗ ರಿಟರ್ನ್ ಹೋಗೋಣ ಅಂತ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಬಸ್ಸು ನಮಗೆ ಸಿಕ್ಕಿಲ್ಲ, ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಬಸ್ ಸಿಕ್ತು. ಇಲ್ಲಿ ಜನ ಆಗಲಿ ಅಂತ ಇವರು ನಮಗೆಲ್ಲ ಕೂರಿಸ್ಕೊಂಡಿದ್ದಾರೆ. ನೋಡಿದರೆ ಜನ ಆಗಿಲ್ಲ ಇನ್ನೂ. ಸೊ ಸೀಟ್ ಆಗೋ ತನಕ ಇವ್ರು ಬಸ್ ಬಿಡಲ್ಲ. ಅಲ್ಲಿ ತನಕ ಇಲ್ಲಿ ಬಂದಿದ್ದಾರಲ್ಲ, ನಮ್ಮ ವೈನಿರ್ ಜೊತೆ ಎಲ್ಲ ಬಂದಿದ್ದೀರಲ್ಲ, ಅವ್ರು ಏನೇನು ಅನಿಸಿಕೆ ಇದೆ ಅಂತ ಕೇಳ್ಕೊಂಬರೋಣ. ಹೇಗಿತ್ತು ಟ್ರಿಪ್ಪು? ಇದೇ ಫಸ್ಟ್ ಒಣಂಬೈಲಿಗೆ ಬರ್ತಾ ಇರೋದು? ಇಲ್ಲ, 3ನೇ ಸಲ. ಇದು 3ನೇ ಸಲ. ಸೊ ಏನು ಬಳೆ ಫೇಮಸ್ಸು? ಹೇಳ್ಕೊಂಡು ಹರಕೆ ಕಟ್ಕೊಂಡವರು ಆಸೆ ನಿರ್ವಹಿಸ್ತು ಅಂದರೆ ಅದ್ರ ಹರಕೆ ಆದಮೇಲೆ ಬಂದು ಬಳೆ ಕೊಟ್ಟು ಹೋಗ್ತಾರೆ. ಅಷ್ಟೇ. ನಮ್ದು 2ನೇ ಸಲ ಬರ್ತಾ ಇರೋದು. ನಾವು ಹರಕೆ ಹೇಳ್ಕೊಂಡೇವಿ, ಅದು ನಮಗೆ ಆಯ್ತು ಅಂದ್ರೆ ನಮ್ಗೆ ಇನ್ನೂ ಬರಕ್ಕೆ ಖುಷಿ ಆಗುತ್ತೆ, ತೀರ್ಸ್ಲಿಕ್ಕೆ ಖುಷಿ ಆಗುತ್ತೆ, ಇನ್ನೂ ಫೇಮಸ್ ಆಗತ್ತೆ. ಹಾಗೆ ಇಲ್ಲಿ ಬಳೆ ಪದ್ಮಾವತಿ, ಮುಕ್ತಿ ನಾಗಸ್ವಾಮಿ ಇವೆಲ್ಲ ಇಷ್ಟು ತುಂಬ ಫೇಮಸ್ ಇದೆ. ಫಸ್ಟ್ ಟೈಮ್ ಬಂದಿದ್ದೀವಿ. ಇದೇ ಫಸ್ಟ್ ಟೈಮು? ಹೌದು. ನೀವು ಹುಟ್ಟಿದ ಸಾಗರದಲ್ಲ? ಹೌದು. ಸಾಗರದಲ್ಲಿದ್ರು ಬಂದಿಲ್ಲ ಇಲ್ಲಿಗೆ? ಇಲ್ಲ, ನಮಗೆ ಇವಾಗೆ ಗೊತ್ತಾಗಿರೋದು ಇಲ್ಲಿ. ಹೌದಾ? ಇಷ್ಟೆಲ್ಲ ಫೇಮಸ್ ಇರಲಿಲ್ಲ. ಅದು ಬಸ್ಸಿನ ವ್ಯವಸ್ಥೆ ಎಲ್ಲ ಇರಲಿಲ್ಲ, ರೋಡಿನ ವ್ಯವಸ್ಥೆ ಇರಲಿಲ್ಲ. ಸೊ ಈಗೆಲ್ಲ ಇಂಪ್ರೂವ್ಮೆಂಟ್. ನಿಮ್ಮ ವಾಯ್ಸ್ ಹಂಗಾಗ್ಬಿಟ್ಟು ಅದು ನಮ್ಮ ಮಾದ್ನಿ ಮನೆಗೆ ಬಂದು ನೀರು ಕುಡಿದು ಹಂಗಾಗಿದೆ. ನೀವು ಎಷ್ಟಲ್ಲಿ ಬರ್ತಾ ಇದ್ದೀರಾ ಇಲ್ಲಿ? ಫಸ್ಟ್ ಟೈಮ್ ಬರ್ತಾ ಇರೋದು. ಇದೇ ಫಸ್ಟ್ ಟೈಮ್ ನೀವು ಮತ್ತೆ ನಿಮ್ಮ ತಂಗಿ ಇಬ್ರು ಫಸ್ಟ್ ಟೈಮ್ ಬರ್ತಾ ಇರೋದು. ಏನ್ ಕೇಳ್ಕೊಂಡ್ರಿ ದೇವ್ರ ಹತ್ರ? ನಿಮ್ಗೆ ಯಾಕೆ ಬೇಕದು? ಒಳ್ಳೇದ್ ಮಾಡಪ್ಪ, ಮಕ್ಳಿಗೆ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ ಕೇಳ್ತಾರೆ. ಹೌದಾ? ಏನ್ ವಿಶೇಷ ಅನ್ನಿಸ್ತಿಲ್ಲಿ? ವಿಶೇಷ ಅಂದ್ರೆ 25 ಅಡಿ ನಾಗಪ್ಪ, ಆಮೇಲೆ ಪದ್ಮಾವತಿ, ಬಳೆ ಪದ್ಮಾವತಿಯಲ್ಲೇ ಇದೆ, ಪೂರ್ತಿ ಬಳೆಲೇ ಇದೆ. ದೇವರು ಹುತ್ತ ಎಲ್ಲ ಇದೆ. ಇದೆ. ಭೂತಪ್ಪ, ದೊಡ್ಡ ಭೂತಪ್ಪ, ಅದಕ್ಕೆ ಕುಂಬಳಕಾಯಿ ನೈವೇದ್ಯ. ಏನಾದ್ರೂ ಹರಕೆ ಗಿರ್ಕೆ ಹೊತ್ಕೊಂಡಿದ್ದೀರಾ? ಯಾಕಾಮೇಲೆ ಯಾವ ಇವೆಲ್ಲ ಅದಕ್ಕೆ ಏನಿಲ್ಲ, ಒಳ್ಳೇದಾದ್ರೆ ಬಂದು ತೀರಿಸ್ತೀನಿ ಅಂತ ಹೇಳಿದೀನಿ. ಎಲ್ಲದರಲ್ಲೂ ಒಳ್ಳೇದು ಬಿಟ್ಟಿದ್ರೆ ಸಾಕು ಅಷ್ಟೇ. ಬರ್ತಾ ಇರೋದು ಇಲ್ಲಿ ಬಂದು ಹೋದಾಗಿಂದ ಏನು ಒಳ್ಳೇದಾಗಿದೆ? ಏನೋ ಗೊತ್ತಿಲ್ಲಪ್ಪ, ನಾನಂತೂ ಏನು ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳ್ಕೊಳ್ಳಿ, ಇನ್ನು ಆ ಒಂದು ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡಿಲ್ಲ. ಇರ್ಲಿ ಬೇಡ ಹೊತ್ಕೊಳ್ಳೋದು.
ಬಸ್ಸಿಗೆ ಸೀಟ್ ಆಗಿಲ್ಲ ಅಂತ ಎಲ್ಲ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. 20-30 ಜನ ಆಗ್ಬೇಕಂತೆ, ಬಟ್ ಮತ್ತೆ ಈಗ ಇಳಿಯೋ ಒಂದು ಪರಿಸ್ಥಿತಿ. ಬಸ್ಸಿಗೆ ಜನ ಆಗಿಲ್ಲ ಅಂತ ಬಸ್ ವಾಪಸ್ ಹೋಯ್ತು. ನಾವೀಗ ಮತ್ತೆ ಊಟ ಮಾಡ್ಕೊಂಡು ಹೋಗೋ ನಿರ್ಧಾರಕ್ಕೆ ಬಂದ್ವಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಸ್ ಸಿಗಿಲ್ಲ, ಬಸ್ ಬರೋದು 12:30 1 ಗಂಟೆ ಆಗುತ್ತೆ. ಮುಂದೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನಿಂದೇನು ಹೊಟ್ಟೆನಾ ಕಣ್ಣಂಬಾಡಿ ಕಟ್ಟೆನಾ? ಅದೇ ಫ್ರೆಂಡ್ಸ್, ಬರೀ ತಿನ್ಸ್ತಾ ಇದಾರೆ ಎಲ್ಲ ಸೇರಿ. 5 ಗಂಟೆಗೆ ಮತ್ತೆ ತಿನ್ಸಿದ್ದಾರೆ. ಅಲ್ಲಿ ಎಷ್ಟು ಗಂಟೆಗೆ ತಿಂದಿರಿ? 5 ಗಂಟೆ, ಬೆಳಗಿನ 5 ಗಂಟೆಗೆ ಇಡ್ಲಿ, 10 ಗಂಟೆಗೆ ಚಿತ್ರಾನ್ನ ತಿಂದ್ರಿ. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಬಸ್ ಬರೋದು 2 ಗಂಟೆ ಆಗುತ್ತೆ ಅಂದಿದ್ದಕ್ಕೆ ಎಲ್ಲರೂ ಊಟದ ಹಾಲಿಗೆ ಬಂದು ಸ್ವಲ್ಪ ಊಟ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ಎಲ್ಲ ಮಾತಾಡ್ತಾ ತಮಾಷೆ ಮಾಡ್ಕೋತಾ ಕೂತ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು 2 ಗಂಟೆ ಕರೆಕ್ಟಾಗಿ ಪ್ರೈವೇಟ್ ಬಸ್ ಸಿಕ್ತು, ಕ್ಯಾಚ್ ಮಾಡಿಕೊಂಡು ರಿಟರ್ನ್ಸ್ ಆಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ಮನೆ. ಚೆನ್ನಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಟು ದ ನೆಕ್ಸ್ಟ್ ವ್ಲಾಗ್. ಬೈ ಬೈ ಗಾಯ್ಸ್.